ನೀವು ಇಲ್ಲಿ ನೋಡ್ತಿರೋದು ಯಾವ ರೀತಿಯ ಸನ್ನಿವೇಶ ಅಂದರೆ, ಇದು ಬಂದು ಬೆಳಗಿನ 9 ಗಂಟೆ ಸಮಯ. ಒಂದು 30 ಕಿಲೋಮೀಟರ್ಸು ಇಲ್ಲಿಂದ ಮಡಿಕೇರಿಯಿಂದ ನಿಮಗೆ ಸಂಪಾಜ ಗಂಟ ಕಂಪ್ಲೀಟ್ ಡೌನ್ ಹಿಲ್ ಈ ಥರನೇ ಇದೆ ನೋಡಿ. ನ್ಯೂಟ್ರಲ್ ಇದೆ, ನಿಧಾನಕ್ಕೆ ಹೋಗ್ಬೇಕಷ್ಟೆ. ನಾವು ಸ್ಪೀಡಾಗಿ ಹೋಗಲ್ಲ ಆ್ಯಕ್ಚುಲಿ. ಈ ನೇಚರ್ನ ಏನು ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಷ್ಟೆ. ನೋಡಿ ಇದೆಲ್ಲ ಬಂದು ಮಿಸ್ಟ್ ಏನಿದೆ, ಏನು ನೋಡ್ತಾ ಇದ್ದೀರಾ ನೋಡಿ, ವಿಸಿಬಿಲಿಟಿ ನೋಡಿ. ನಿಮಗೆ ಒಂದು 100 ಮೀಟ್ರಿಂದ ಆ ಕಡೆ ಕಾಣ್ತಾ ಇಲ್ಲ, ನೀವು ನೋಡ್ತಿರ್ಬೋದು. ಫುಲ್ ಮೌಂಟೇನ್ಸ್ ಏರಿಯಾ ಇದೆಲ್ಲ, ಆದರೆ ಮಿಸ್ಟಿಂದ ಕಂಪ್ಲೀಟಾಗಿ ಕವರ್ ಆಗೋಗಿದೆ ನೋಡಿ ಗೆಳೆಯರೆ. ಮಳೆ ಜಾಸ್ತಿ ಆಗ್ತಾ ಇದೆ. ನಾನು ಇವಾಗ ಜಸ್ಟ್ ಫೋನಲ್ಲಿ ಚೆಕ್ ಮಾಡಿದೆ ನೋಡಿ, ಆರೆಂಜ್ ಅಲರ್ಟ್ ಡಿಕ್ಲೇರ್ ಮಾಡಿದ್ದಾರೆ ಆ್ಯಕ್ಚುಲಿ. ಅಂದರೆ ಈ ಒಂದು ವ್ಯಾಲಿಗೆ ಏನು ಕೊಡಗು ದಕ್ಷಿಣ ಕನ್ನಡ ಆರೆಂಜ್ ಅಲರ್ಟ್ ವ್ಯಾಲಿ ಮಾಡಿದ್ದಾರೆ. ಸೊ ನಾನು ಆರೆಂಜ್ ಅಲರ್ಟ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಾನೇನು ಅಂತಂದರೆ ಮೋಸ್ಟ್ಲಿ ನಾನು ಈ ಒಂದು ರೈನ್ ಏನಿದೆ, ಮಳೆ ಏನಿದೆ, ಮಳೆಯಲ್ಲೇ ನಾನು ಓಡಿಸಬೇಕು ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಜರ್ನಿ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಏನಿದೆ ಅದನ್ನ ರೆಕಾರ್ಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಬಿಕಾಸ್ ಆಫ್ ರೈನ್ ನನಗೆ ಆಗಲ್ಲ ರೆಕಾರ್ಡ್ ಮಾಡೋಕ್ಕೆ. ಸೊ ನೋಡೋಣ ಏನು ಅಂತಂದರೆ ಮುಂದೆ ಏನಿದೆ ಅಪ್ಡೇಟ್ಸ್ ನಾನು ಕೊಡ್ತೀನಿ. ನಮ್ಮ KSRTC ನೋಡಿ ಇದೇನಾಗುತ್ತೆ ಗೊತ್ತಾ, ಹೋಗ್ತಾ ಹೋಗ್ತಾ ಫುಲ್ ರೋಡಲ್ಲಿ ಏನಾಗುತ್ತೆ ಅಂತಂದರೆ, ರೋಡಲ್ಲಿ ಈಗ ಒಂದು ಅಲ್ಲಿ ಕಾರ್ ಕಾಣ್ತಿದೆಯಲ್ಲ ಮುಂದೆ ನಿಮಗೆ, ಆ ಥರ ಕಾರು ಕಾಣದಂಗೆ ಕವರ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಈ ಥರ ನ್ಯೂಟ್ರಲ್ ಡೌನ್ ಹಿಲ್ಲಲ್ಲೇ ಹೊಡೆಯೋದು ಸೇಫ್ ಅಲ್ಲ. ಆದರೆ ನನಗೇನು ಅಂತಂದರೆ ಅಭ್ಯಾಸ ಇದೆ. ಓ ಮೈ ಗಾಡ್, ಇಲ್ಲೊಂದು ಗಾಡಿ ನೋಡಿ ಒಳಗೆ ಹೋಗ್ಬಿಟ್ಟಿದೆ. ಓ ಶಿಟ್. ನಾನು ಹೇಳ್ತಾ ಇದ್ದೀನಿ ನೋಡಿ, ರೋಡಲ್ಲೇ ನೋಡಿ ವಿಸಿಬಿಲಿಟಿ ಕಡಿಮೆ ಆಗ್ತಿದೆ ನೋಡಿ, ನಿಮಗೆ ಜಾಸ್ತಿ ದೂರ ಕಾಣ್ತಾ ಇಲ್ಲ. ಇಲ್ಲೆಲ್ಲ ನೋಡಿ ಫುಲ್ ಮಿಸ್ಟು, ಫುಲ್ ಕಂಪ್ಲೀಟ್ ಮಿಸ್ಟು ನೋಡಿ. ಇದೆಲ್ಲ ಒರಿಜಿನಲ್ ಮಿಸ್ಟು. ಆದರೆ ಬೆಂಗಳೂರು ಕಡೆ ನೀವು ನೋಡ್ತೀರಲ್ಲ, ಅದು ಏನು ಅಂತಂದರೆ ಅದು ದಟ್ ಈಸ್ ನಾಟ್ ಎ ಒರಿಜಿನಲ್ ಮಿಸ್ಟು. ಆದರೆ ನೀವು ನೋಡೋಕ್ಕದು ಸೇಮ್ ಮಿಸ್ಟ್ ಥರನೇ ಕಾಣುತ್ತೆ. ಅದೇನು ಅಂತಂದರೆ ಪೊಲ್ಯೂಷನ್ಗೆ ಇದು ರಿಯಾಕ್ಷನ್ ಆಗಿಬಿಟ್ಟು ಆ ಥರ ಮಿಸ್ಟ್ ಟೈಪ್ ಫಾರ್ಮ್ ಆಗುತ್ತೆ ಸಿಟಿಯಿಂದ ಹೊರಗಡೆ. ಆದರೆ ಅದು ಮಿಸ್ಟ್ ಅಲ್ಲ. ನೀವು ಬೇಕಾದ್ರೆ ರಿಸರ್ಚ್ ಮಾಡಿ, ಮಿಸ್ಟನ್ನು ಕ್ರಿಯೇಟ್ ಆಗೋಕ್ಕೆ ಆ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು. ಸೊ ಅದು ಇದು ನ್ಯಾಚುರಲ್ ಆಗಿರೋದು. ನೋಡಿ 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 ಇಲ್ಲಿ ನೋಡಿ, 50 ಮೀಟರ್ಗಿಂತ ದೂರದಲ್ಲಿ ನಿಮಗೆ ವಿಸಿಬಿಲಿಟಿ ಇಲ್ಲ ನೋಡಿ. ಇಲ್ಲೊಂದು ಬೈಕ್ ಒಂದು ಬರ್ತಿದ್ದಾನೆ, ಬಟ್ ಏನು ಅಂತಂದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನೋಡಿ ಯಾವ ರೀತಿ ಇದೆ ಅಂತ. ಸೊ ನಾನು ಬಂದು ಅಬ್ಬಿಕೊಲ್ಲಿ ಅಂತ ಒಂದು ಪ್ಲೇಸ್ ಇದೆ, ಇದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿ ಬಂದು ನಾರ್ಮಲಿ ಎಲ್ಲರೂ ಸಹ ಒಂದು ಸ್ಟಾಪ್ ಕೊಟ್ಟೇ ಕೊಡ್ತಾರೆ. ಸೊ ನನಗೆ ಗೊತ್ತಿರೋ ನಮ್ಮ ರಿಲೇಟಿವ್ದೊಂದು ಶಾಪ್ ಇದೆ. ಸೊ ನಾನು ಹೋಗೊಂದು ಟೀ ಕುಡ್ಕೊಂಡು ನಾನು ಕ್ಯಾಮರಾ ಆಫ್ ಮಾಡ್ತೀನಿ. ಸರಿ ಗುರುಗಳೇ, ಮುಂದೆ ಅಪ್ಡೇಟ್ ಕೊಡಿಸ್ತೀನಿ. ಗೆಳೆಯರೆ, ಒಂದು ಟೀ ಬ್ರೇಕ್ ಆಯಿತು. ಏನು ಅಂತಂದರೆ ಅದು ನಮ್ಮ ರಿಲೇಟಿವ್ದು ಶಾಪ್ ಅದು. ಸೊ ನಾನು ಈ ರೋಡಲ್ಲಿ ಬಂದಾಗೆಲ್ಲ ನಾನು ಅಲ್ಲೊಂದು ಸ್ಟಾಪ್ ಕೊಟ್ಟೇ ಕೊಡ್ತೀನಿ. ಆಯ್ತು, ಸ್ವಲ್ಪ ಮಳೆ ಕಮ್ಮಿದಾಗಿತ್ತು, ಹಾಗೆ ನಾನು ರೆಕಾರ್ಡ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಇದು ಬೆಂಗಳೂರು ಬಂದರೆ ಈ ಚಾನ್ಸ್ ಸಿಗೋಲ್ಲ ಅಲ್ವಾ, ಒಂದು ವ್ಲಾಗ್ ಇರಲಿ ಮಿಸ್ಟಲ್ಲಿ ಸಮೇತ. ಇವತ್ತೇನು ಅಂತಂದರೆ ನಂದು ಪ್ಲ್ಯಾನಿಂಗ್ ಬಂದುಬಿಟ್ಟು 150 ಅಪ್ ಬೇಗ ದರ್ಶನ ಆದರೆ ನಾನು ರಿಟರ್ನ್ ಬರ್ತೀನಿ ಮಡಿಕೇರಿಗೇ. ಸೊ 150 300 ಕಿಲೋಮೀಟರ್ಸ್ ಇದೆ. ಸೊ 300 ಕಿಲೋಮೀಟರ್ಸ್ ಇದ್ದರೂ ಕೂಡ ನಾನೇನು ಏನು ಅಂತಂದರೆ ನಾನೇನು ಅರ್ಜೆಂಟ್ ಮಾಡ್ತಾಯಿಲ್ಲ, ನಾನು ಆರಾಮಾಗಿ ಹೋಗ್ತಾ ಇದ್ದೀನಿ. ಜಸ್ಟ್ ಒಂದು 11 o'clock ಆಗಿ ನಾನು ಟೆಂಪಲ್ ತಲುಪೋಣ ಅಂತಿದ್ದೀನಿ. 1-2 o'clock ಒಳಗೆ ನಾನು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬರೋಣ ಅಂತ ಇದ್ದೀನಿ. ಸೊ ಇದು ನನ್ನ ಪ್ಲ್ಯಾನ್ ಇವತ್ತದು. ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ಇದು ಈ ಥರ ಹೋಗ್ತಾ ಹೋಗ್ತಾ ದಕ್ಷಿಣ ಕನ್ನಡ ಬರುತ್ತೆ. ಏನು ಅಂತಂದರೆ ಇದೊಂದು ಒಂದು 10-20 ಕಿಲೋಮೀಟರ್ಸಲ್ಲಿ ದಕ್ಷಿಣ ಕನ್ನಡ ರೀಚ್ ಆಗ್ತೀವಿ. ಕೊಡಗು ಎಂಡ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಮಿಸ್ಟು ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ನೋಡಿ. ಈಗ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಾಗ್ತಿದೆ. ಮಿಸ್ಟ್ ಇದೆ, ಬಟ್ ಮೇಲೆ ಇರೋಷ್ಟು ಮಿಸ್ಟ್ ಇಲ್ಲ. ನಾನೇನು ಅಂತಂದರೆ ಬೆಟ್ಟ ಇಳಿತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಒಂದು ಹಳೆಯ ಫ್ರೆಂಡ್ದು ಮನೆ ಇದು.
ನೋಡಿ ಇದೆಲ್ಲ ಬಂದುಬಿಟ್ಟು ರಿಸರ್ವ್ ಫಾರೆಸ್ಟು, ಇದೆಲ್ಲ ಬಂದು ದೇವರ ಕಾಡು. ಇದೆಲ್ಲ ಕೊಡಗಲ್ಲಿ ಒಂದು ದೇವರ ಕಾಡು ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಸಂಬಂಧಿಸಿದ ಫಾರೆಸ್ಟ್ ಏರಿಯಾ ಇದು. ತುಂಬ ಕಡೆ ಇದೆ ದೇವರ ಕಾಡು ಅಂತ. ಸೊ ಅದು ಒಂಥರ ರಿಸರ್ವ್ ಫಾರೆಸ್ಟ್ ಥರನೇ. ಅಲ್ಲಿ ಏನು ಅಂತಂದರೆ ಮೆಡಿಕೇಟೆಡ್ ಪ್ಲ್ಯಾಂಟ್ಸು ಮತ್ತು ಸ್ವಲ್ಪ ವೈಲ್ಡ್ ಲೈಫು ಎಲ್ಲ ಇದೆ. ಓಕೆ, ಸೊ ಈ ಲೆಫ್ಟ್ ಮತ್ತು ರೈಟಲ್ಲಿರೋದು ಅದು, ಅಂದರೆ ತುಂಬ ದೂರ ಇಲ್ಲ, ಒಂದು ಸ್ವಲ್ಪ ದೂರ ಗಂಟ ಇದೆ. ಸೊ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಒಂದು ಯಾರಾದರೂ ಕಾಮೆಂಟ್ ಮಾಡಿ, ನಾನು ಸ್ವಲ್ಪ ಟೈಮ್ ತಗೊಂಡು ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ವೀಡಿಯೋ ನಾನು ಹಾಕ್ತೀನಿ. ವಾಟ್ ಈಸ್ ಆಲ್ ಅಬೌಟ್ ದಿ ಕೊಡಗು ದೇವರ ಕಾಡು ಅಂತ. ಇನ್ನೂ ನನಗೆ ನ್ಯೂಟ್ರಲ್, ಆ್ಯಕ್ಚುಲಿ ಫ್ರೀ ರೈಡ್ ಇದು, ಯಾವುದೇ ಥರ ಎನರ್ಜಿ ಇಲ್ಲ, ಜಸ್ಟ್ ಒಂದು ನ್ಯೂಟ್ರಲಲ್ಲಿ ಗಾಡಿ ಆಫಲ್ಲಿದೆ ಅಂದರೆ ಹೋಗ್ತಾ ಇದೆ. ಇನ್ನೊಂದು 30 ಕಿಲೋಮೀಟರ್ಸ್ ನನಗೆ ಫ್ರೀ ರೈಡ್ ಇರುತ್ತೆ. ಅಲ್ಲಿ ಬಂಕ್ ಬರುತ್ತೆ, ಅಲ್ಲಿ ನಾನು ಫ್ಯೂಲ್ ಹಾಕ್ಕೊಂಡು ಫ್ಯೂಲ್ ಇದೆ ಆದರೂ ಸಹ ನಾನು ಅಲ್ಲಿ ಫ್ಯೂಲ್ ಹಾಕ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ, ಮಳೆ ಕಡಿಮೆ ಆಗಿದೆ. ಮಳೆ ಆಗಲಿ ಡಿಸ್ಲಿಂಗ್ ಆಗ್ತಾಯಿತ್ತು, ಇವಾಗ ಮಳೆ ಕಡಿಮೆ ಇದೆ. ನೋಡಿ ಯಾವ ಥರ ಇದೆ ಅಂತ. ಘಾಟ್ ಸೆಕ್ಷನ್ನು ಚೆನ್ನಾಗಿದೆ ಆ್ಯಕ್ಚುಲಿ, ಆದರೆ ಜನ ಏನು ಮಾಡ್ತಾರೆ ಗೊತ್ತಾ, ಜನ ತುಂಬ ರೆಸ್ಪಾನ್ಸಿಬಿಲಿಟಿ ಕಡಿಮೆ ತಗೊಂಡು ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇಲ್ಲಿ ಡ್ರೈವ್ ಮಾಡ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ಅಲ್ಲೊಂದು ಕಾರ್ ನೋಡಿದ್ರಲ್ಲ ನೀವು, ಒಂದು ಸ್ವಿಫ್ಟ್ ಕಾರ್ ಬಂದುಬಿಟ್ಟು ಇದಾಗಿತ್ತು, ಸೈಡ್ಗೆ ಹೋಗಿತ್ತು. ಸೊ ಅದು ಯಾಕೆ ಅಂದರೆ ಕೆಲವೊಂದು ಕಾರ್ಗಳು, ಕೆಲವೊಂದಲ್ಲ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ವೆಯ್ಟ್ಲೆಸ್ ಇರುತ್ತೆ. ಓಕೆ, ಜನ ಏನು ಅಂದ್ಕೊಳ್ತಾರೆ ಅಂದರೆ ಕಾರು ಅದು ಒಂಥರ ಟ್ಯಾಂಕ್ ಅಂತ ಅವರು ಯೋಚನೆ ಮಾಡಿಬಿಡ್ತಾರೆ. ದಟ್ ಈಸ್ ನಾಟ್ ಅ ಟ್ಯಾಂಕ್, ದಟ್ ಈಸ್ ಅ ಕಾರ್. ಅದೇನು ಅಂತಂದರೆ ಒಂದು ಟ್ರ್ಯಾಕ್ಷನಲ್ಲಿ ಅದು ಕಂಟ್ರೋಲ್ ಆಗ್ತಾ ಇರುತ್ತೆ. ಒಂದು ಕಡೆ ಟೈರ್ದು ಬ್ಯಾಲೆನ್ಸ್ ಕಳ್ಕೊಂಡ್ರು ಸಮೇತ ಕಾರ್ ಡ್ರಿಫ್ಟ್ ಆಗುತ್ತೆ, ಸ್ಪಿನ್ ಆಗುತ್ತೆ ಸ್ಪೀಡ್ ಇದ್ದರೆ. ಓಕೆನಾ, ಹಾಗೆ ಆ ಥರ ಅಪ್ಸೆಟ್ಗಳಾಗುತ್ತೆ. ಸೊ ಇದೆಲ್ಲ ಏನು ಅಂತಂದರೆ ರಬ್ಬರ್ ಎಸ್ಟೇಟು, ಇದೆಲ್ಲ ರಬ್ಬರ್ ಎಸ್ಟೇಟು. ಇಲ್ಲಿಂದ ಆ್ಯಕ್ಚುಲಿ ರಬ್ಬರ್ ಎಸ್ಟೇಟ್ ಶುರು ಆಗುತ್ತೆ. ನೋಡಿ, ದಕ್ಷಿಣ ಕನ್ನಡದ ಒಂದು ಆ್ಯಂಬಿಯನ್ಸು ಇಲ್ಲಿಂದನೇ ಶುರು ಆಯಿತು. ಇನ್ನು ಕೊಡಗು ನಾವು ಇನ್ನು ಇದೇ ಕೊಡಗು ಇನ್ನೂ ಮುಗ್ದೇ ಇಲ್ಲ. ನೋಡಿ ಏನು ಅಂತಂದರೆ ಆಲ್ರೆಡಿ ಶುರು ರಬ್ಬರ್ ಎಸ್ಟೇಟು. ಇದರ ಹೆಸರು ದೇವರಕೊಲ್ಲಿ ಅಂತ ಈ ಒಂದು ಹಳ್ಳಿ ಹೆಸರು. ನೋಡಿ ಅಲ್ಲೆಲ್ಲ ಮೌಂಟೇನ್ಸ್ ಕಾಣಬೇಕು, ಬಟ್ ಏನು ಅಂತಂದರೆ ಫುಲ್ ಮಿಸ್ಟಲ್ಲಿ ಕವರ್ ಆಗಿದೆ. ಚೆನ್ನಾಗಿದೆ ಗುರು. ಏನು ಅಂತಂದರೆ ನನಗೆ ನಮ್ಮೂರಿಗೆ ಬಂದೆ, ನನಗೆ ಒಂದು ಸಣ್ಣ ಚೇಂಜು. ನೋಡಿ ದೇವರಕೊಲ್ಲಿ ಅಂತ ಬೋರ್ಡ್ ಕಾಣ್ತಿದ್ಯಾ? ಸೊ ಇದೆ ದೇವರಕೊಲ್ಲಿಯ ಒಂದು ಸೇತುವೆ. ನಾನು ಒಂದು ಟೈಮಲ್ಲಿ ಇದೇ ಥರ ಬಸ್ಸಿಗೆ ನಿಲ್ತಾ ಇದ್ದೆ, ಬಟ್ ನಾನು ಮಡಿಕೇರಿಗೆ ಹೋಗ್ತಾ ಇದ್ದೆ ಸ್ಕೂಲ್ಗೆ, ಇವರು ಬಂದುಬಿಟ್ಟು ಕಲ್ಲುಗುಂಡಿ ಹೋಗ್ತಾ ಇದ್ದಾರೆ. ಇದೇ ಥರ ನಾನು ನಿಲ್ತಿದ್ದೆ ಒಂದು ಟೈಮಲ್ಲಿ. ನೋಡಿ ಮರ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಮರ. ಈ ಥರ ಮರಗಳು, ದೇವ್ರು ನೋಡಿ ಕೆಳಗೊಂದು ಗುಡಿನೂ ಇದೆ. ಈ ಥರ ಟ್ರೀಸ್ ಎಲ್ಲ ಬರೀ ಈ ಥರ ವ್ಯಾಲಿಗಳಲ್ಲಿ ಮಾತ್ರ ಕಾಣಕ್ಕೆ ಸಿಗೋದು. ನಿಮಗೆ ಈ ಥರ ಎಲ್ಲ ಬೆಂಗಳೂರಲ್ಲಿ ಸಹ ಕಾಣಕ್ಕೆ ಸಿಗೋಲ್ಲ. ಬೆಂಗಳೂರಲ್ಲೆಲ್ಲ ಈ ಥರ ಮರ ಇದ್ರೇ ದೊಡ್ಡ ಮರ ಅಲ್ವಾ? ಅಂದರೂ ಒಂಥರ ಗಾಳಿ ಬೀಸಿದ್ರು ನೋಡಿ ನನಗೆ ಚಳಿನೇ ಆಗ್ತಾಯಿಲ್ಲ, ಚಳಿನೇ ಆಗ್ತಾಯಿಲ್ಲ. ನನಗೇನು ಅಂತಂದರೆ ಒಂಥರ ಚೆನ್ನಾಗಿ ಅನಿಸ್ತಿದೆ ಓಡ್ಸೋಕ್ಕೆ. ನೋಡಿ ಇಲ್ಲೊಂದು ಟೆಂಪಲ್ ಇದೆ, ಆ್ಯಕ್ಚುಲಿ ವೆರಿ ಪವರ್ಫುಲ್ ಟೆಂಪಲ್. ಇಲ್ಲಿ ಕಾಣ್ತಿದ್ಯಾ? ಅದು ಮೋಸ್ಟ್ಲಿ ಚಾಮುಂಡೇಶ್ವರಿ ದೇವಿ ಟೆಂಪಲ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದೌದು, ಚಾಮುಂಡೇಶ್ವರಿ ದೇವಿ ಟೆಂಪಲ್. ಆ್ಯಕ್ಚುಲಿ ಇದು ಮುಂಚೆ ಈ ಮರ ಇತ್ತಲ್ವಾ, ಇಲ್ಲಿತ್ತು, ಬಟ್ ಇದು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ತುಂಬ ಪವರ್ಫುಲ್ ಟೆಂಪಲ್ಲು. ನಿಮಗೆ ಟೈಮ್ ಇದ್ದರೆ ಒಂದು ಸತಿ ಬನ್ನಿ, ಓಕೆನಾ? ಸೊ ನೋಡಿ ಒಂದು ರಬ್ಬರ್ ಎಸ್ಟೇಟಲ್ಲಿ ಒಂಥರ ಮಿಸ್ಟ್ ಕವರ್ ಆಗಿರೋದು. ನೋಡಿ ಫೋಟೋಗ್ರಫಿ ಮಾಡೋರಿಗೆ ಈ ಥರ ಒಂದು ಸೀನ್ ಸಿಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಯಾಕೆಂತಂದರೆ ಇದನ್ನೆಲ್ಲ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ ಈ ಥರ. ಬಟ್ ನಾನು ಹೇಳ್ತೀನಿ ಕೇಳಿ, ಫೋಟೋಗ್ರಫಿ ಮಾಡೋರಿದ್ರೆ ಈ ಥರ ಮಿಸ್ಟ್ ಇದ್ದರೆ ನೋಡಿ, ಈ ಥರ ಒಂದು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ತೆಗೆದ್ರೆ, ಅದಕ್ಕೆ ಬೇಕಾದ ಸೆಟಪ್ ಮಾಡ್ಕೊಂಡು ತೆಗೆದ್ರೆ ಇದೆಲ್ಲ ಪಿಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನೋಡಿ ನಿಮಗೆ ಇಲ್ಲೊಂದು ಜಾಗ ಇದೆ, ಸುಮ್ಮನೆ ಏನು ಅಂತಂದರೆ ಅರಮನೆ, ಆಮೇಲೆ ಗೌರ್ಮೆಂಟ್ ಪ್ರಾಪರ್ಟಿಗಳೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಇದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಕೊಂಡು ಸೀನ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಫೈನ್ ಕಟ್ತೀರಾ. ನೋಡಿ ಈ ಥರ ನೇಚರ್ಗೆ ಬನ್ನಿ. ಇಲ್ಲೆಲ್ಲ ಏನು ಗೊತ್ತಾ, ನೀವು ಫೋಟೋಶೂಟ್ ಮಾಡ್ತೀನಿ ಅಂದರೆ ಖುಷಿಯಾಗಿ ಒಪ್ಕೊಳ್ತಾರೆ, ಬನ್ನಿ ಮಾಡಿ ಅಂತ. ಅಂದರೆ ನೀವು ಯಾವ ರೀತಿ ಅವ್ರನ್ನ ನೀವು ಕನ್ವಿನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಇಲ್ಲೊಂದು ಮರ ನೋಡಿ ಟಾಪ್ ಹೊಡೆದಿದ್ದಾರೆ, ಬಟ್ ಹೆಂಗಿದೆ ನೋಡಿ, ಟಿಂಬರ್ಗೆ ನೋಡಿ ಹೆಂಗಿದೆ ನೋಡಿ. ಒಂದು 30 ಫೀಟು, ಒಂದು 5 ಅಡಿ ಅಗಲ ಇದೆ, ಒಂದು 30 ಫೀಟ್ ಉದ್ದ ಇದೆ. ಅದು ಒಂದೇ ಮರ 2 ಲಾರಿ ಲೋಡ್ ಆಗುತ್ತೆ.
ಬಟ್ ಟಿಂಬರ್ ಮಾಫಿಯಾ ಇಲ್ಲಿ ಹೆವಿಯಾಗಿ ನಡೀತಿದೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಅದೇ ಅಂಥ ಒಂದು ಮರಗಳು ಸಿಗುತ್ತೆ, ಜಂಗಲ್ ವುಡ್ಡೆಲ್ಲ ಸಿಗುತ್ತೆ. ಅದಕ್ಕೆ ನೋಡಿ, ಇದೂ ನನಗೆ ಗೊತ್ತು, ನನ್ನ ಫ್ರೆಂಡದು ಆ್ಯಕ್ಚುಲಿ ಹೋಟ್ಲಿದು. ನೋಡಿ ಮಾಣಿ 80 ಇಲ್ಲಿಂದ. ನೋಡಿ ಇದು ಇನ್ನೊಂದು ರಿಸರ್ವ್ ಫಾರೆಸ್ಟ್. ಇದು ಇಲ್ಲಿಂದ ಆಲ್ಮೋಸ್ಟ್ ಸಂಪಾಜ ಗೇಟ್ ತನಕ ನೋಡಿ, ಇದು ರಿಸರ್ವ್ ಫಾರೆಸ್ಟು. ಇಲ್ಲಿ 2 ಕಡೆನೂ ನೋಡಿ, ಇಲ್ಲಿ ನೋಡಿ ಮೀಸಲು ಅರಣ್ಯ ಪ್ರದೇಶ. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೋಡಿ ಇದು ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಿ ನಾನು ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಬೆಟ್ಟ ಬರುತ್ತೆ, ದುರ್ಗಾಮಟ್ಟೆ ಅಂತ. ನಾನೊಂದು 10 ಇಯರ್ಸ್ ಬ್ಯಾಕ್ ನಾನು ಮತ್ತು ಒಬ್ಬರು ಮೆರೈನ್ದು ಒಬ್ಬರು ಸೋಲ್ಜರ್ ಇದ್ದರು ಅವರು, ಆಮೇಲೆ ಇನ್ನೊಬ್ಬ ಧ್ಯಾನ್ ಅಂತ ಒಬ್ಬರು ಫ್ರೆಂಡ್ ಇದ್ದರು ಅವರು, ಮತ್ತು ಇನ್ನೊಬ್ಬ ಸಂಜು ಅಂತ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ. ಅವನೇನು ಅಂತಂದರೆ ಇವಾಗ ಅವನು ಮ್ಯಾನ್ಮಾರಲ್ಲಿದ್ದಾನೆ. ಅವನು ಎಲ್ಲ ಏನು ಅಂತಂದರೆ ಅವಾಗ ಇದೇ ಥರ ಕಾಡಿತ್ತು. ಓಕೆ, ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ನಾವು ಇವತ್ತು ಮಧ್ಯಾಹ್ನ ನಾವು 2 ಗಂಟೆಗೆ ನಾವು ಗಾಡಿನ ರೋಡ್ ಸೈಡ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮೇಲೆ ಹೋದ್ವಿ. ನಾವು ಬಂದಿದ್ದು ನೆಕ್ಸ್ಟ್ ಡೇ 3 o'clock ಈವ್ನಿಂಗು. ಅಷ್ಟು ಲಾಂಗ್ ಟ್ರೆಕ್ಕಿಂಗ್. ಆ್ಯಕ್ಚುಲಿ ಅಲ್ಲಿ ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಆನೆ ಕಾಟ ಎಲ್ಲ ಇದೆ ಮೇಲ್ಗಡೆ ಟಾಪಲ್ಲಿ. ಸೊ ಆನೆ ಕಾಟ ಇದ್ರೂ ನಾವು ಅಲ್ಲಿ ಹೋಗಿ ಏನು ಅಂತಂದರೆ ಟೆಂಟ್ ಹಾಕಿ ಮಲಗಿದ್ವಿ. ಸ್ಟೋರಿ ಹೆಂಗಿತ್ತು ಗೊತ್ತಾ, ನಾವು ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಒಂದು ದೊಡ್ಡ ಅಪ್ಪಿದೆ. ಎಷ್ಟು ದೊಡ್ಡ ಅಪ್ಪಿದೆ ಅಂದರೆ ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ಇದೆ ಅಲ್ಲಿ ಟಾಪಲ್ಲಿ. ಓಕೆನಾ, ಈ ಲೆಫ್ಟ್ ಸೈಡ್ ಹೇಳ್ತಿರೋದು ನಾನು. ಬೆಟ್ಟದ ಮೇಲೆ ಇನ್ನೊಂದು ಏನು ಅಂತಂದರೆ, ಈಗ ಮೌಂಟ್ ಎವರೆಸ್ಟ್ ಮೇಲೆ ಒಂದು ಸಮ್ಮಿಟ್ ಅಂತ ಬರುತ್ತಲ್ಲ ದೊಡ್ಡದು, ಬೆಟ್ಟದ ಮೇಲೆ ಒಂದು ಟಾಪು, ಆ ಥರ ಒಂದು ಇದೆ ಅಲ್ಲಿ. ಅದು ಸೇಮ್ ನೀವು ಮಾಂದಲ್ಪಟ್ಟಿ ಬೆಟ್ಟ ಹೇಗಿದೆ ಆ ಥರನೇ ಇದೆ. ಇಲ್ಲಿ ಕಾಡಿದ್ರು ಅಲ್ಲಿ ಕಾಡಿಲ್ಲ, ಒಂಥರ ಗ್ರಾಸ್ ಏರಿಯಾ ಅದು. ಅಲ್ಲಿ ಹೋಗೋದು ಕಷ್ಟ. ಓಕೆನಾ, ಅಲ್ಲಿ ಏನು ಅಂತಂದರೆ ಹೋಗ್ಬೇಕಂದ್ರೆ ನಾವು ದಾರಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಜನಸಂಚಾರನೇ ಇಲ್ಲ. ಏನು ಅಂತಂದರೆ ನಾವು ಏನಾದರೂ ಒಂದು ಲಾಂಗು ಮಚ್ಚು ಏನಾದ್ರು ಇಟ್ಕೊಂಡು ಕಾಡನ್ನು ಕಡ್ಕೊಂಡು ದಾರಿ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಸೀನಲ್ಲಿ. ಅಲ್ಲಿ ಈವ್ನಿಂಗು ಒಂದು 5 o'clock ಅದರದ್ದು ಕೆಳಗೆ ನಾವು ರೀಚ್ ಆದ್ವಿ ಬೇಸ್ಗೆ. ಅಲ್ಲಿಂದ ಒಂದು 300 ಮೀಟರ್ ಹತ್ತಬೇಕಿತ್ತು. ಓಕೆನಾ, ಮೇಲ್ಗಡೆ ಹತ್ತಿದ್ವಿ. ಅಲ್ಲೋಗಿ ತಲುಪೋಷ್ಟರಲ್ಲಿ ಒಂದು 6:30 ಆಯಿತು. 6:30 ಆಗಿ ತಲುಪಾದ್ಮೇಲೆ ಏನಾಯ್ತು ಗೊತ್ತಾ, ಈ ಥರ ಮಳೆ ಬಂದುಬಿಡ್ತು. ಮಳೆ ಬಂದ್ರೂ ನಾವು ಅಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು 2 ಟೆಂಟ್ ಹಾಕ್ಬಿಟ್ವಿ. ಡೆಕೆತ್ಲ ಒಂದು ಒಳ್ಳೆ ಟೆಂಟ್, ವಾಟರ್ ಪ್ರೂಫ್ ಟೆಂಟ್. ಓಕೆನಾ, ನಾವು ಅಲ್ಲಿ ಟೆಂಟ್ ಹಾಕಾದ್ಮೇಲೆ ಏನಾಯ್ತು ಗೊತ್ತಾ, ಅಡುಗೆ ಮಾಡಬೇಕಲ್ವ. ನಾವು ಚಿಕನ್ ಎಲ್ಲ ತಗೊಂಡೋಗಿದ್ವಿ, ಚಿಕನ್ನು ಮ್ಯಾಗಿ ಎಲ್ಲ ತಗೊಂಡೋಗಿದ್ವಿ. ಅಲ್ಲೋದ್ಮೇಲೆ ಮಳೆಗೆ ಬೆಂಕಿ ಬೆಂಕಿನೇ ಕತ್ತುತ್ತಾ ಇಲ್ಲ. ಕೊನೆಗೆ ಏನಾಯ್ತು ಗೊತ್ತಾ, ಹಸಿ ಅಕ್ಕಿ ತಿಂದಿದ್ದಾಯಿತು ಹಸಿವಾಗಿ. ಅರ್ಧ ಅಲ್ಲ, ಒಂದು 10-15 ಮಿನಿಟ್ಸ್ ಒಂದು 30 ಡಿಗ್ರಿ ಬಿಸಿ ನೀರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಬೇಕು ಅಂತಿದ್ವಿ. ಅದು ಅನ್ನ ಆಗಿಲ್ಲ. ಯಾಕೆಂತಂದ್ರೆ ಅಷ್ಟು ಮಳೆ ಬಂದ್ಬಿಡ್ತು ಜೋರಾಗಿ. ಓಕೆ, ಮಳೆ ಬರ್ತಾನೆ ಇತ್ತು, ನಿಲ್ತಾನೆ ಇಲ್ಲ. ನೈಟ್ ಇಡೀ ಮಳೆ ಅವತ್ತು. ಓಕೆ, ನಾವು ಕೊನೆಗೆ ಅಕ್ಕಿ ತಿಂದಿದ್ದಾಯಿತು. ಮತ್ತು ಇನ್ನೊಂದೇನು ಅಂತಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಅರ್ಧ ಬೇಯಿಸಿದ ಮಾಂಸ ತಿಂದಿದ್ದಾಯಿತು ಅವತ್ತು. ಓಕೆನಾ, ಸೊ ಅದು ಒಂದು ಎಕ್ಸ್ಪೀರಿಯನ್ಸು, ಅರ್ಧಂಬರ್ಧ ಬೇಯಿಸಿದ ಮಾಂಸ ತಿಂದಿರೋದು. ಆಮೇಲೆ ಏನಾಯ್ತು ಗೊತ್ತಾ, ಆಮೇಲೆ ನಾವು ಅಲ್ಲಿ ಮೇಲೆ ಅರ್ಧಂಬರ್ಧ ಮಾಂಸ ಎಲ್ಲ ಆಯಿತು. ಕೊನೆಗೆ ಏನಾಯಿತು ಅಂದರೆ ನೀರು ಕುಡಿಬೇಕು. ಮಳೆ ನೀರಿದೆ ಬಟ್ ಕುಡಿಯೋಕ್ಕೆ ನೀರಿಲ್ಲ, ಖಾಲಿ ಆಯಿತು. ಅಲ್ಲಿ ಮೆರೈನ್ ಒಬ್ಬರು ಸೋಲ್ಜರ್ ಒಬ್ರು ಇದ್ದಾರೆ, ಅವ್ರದ್ದು ಹೆಸರು ನನಗೆ ಮರ್ತೋಯ್ತು. ಅವರು ಏನು ಅಂತಂದರೆ ವರ್ಷ ಒಂದೊಂದು ಕಂಟ್ರಿಲಿ ಇರ್ತಾರೆ. ಆ್ಯಕ್ಚುಲಿ ಅವ್ರ ಶಿಪ್ಪಲ್ಲಿ ಅವ್ರದ್ದು ಕೆಲಸ ಇರೋದು. ಸೊ ಅವ್ರೇನು ಹೇಳಿದ್ರು ಅಂದರೆ 2 ಜನ ಹೋಗ್ಬಿಟ್ಟು ಕೆಳಗೆ ಸಮ್ಮಿತ್ತು, ಆ ಬೆಟ್ಟದ ಕೆಳಗಡೆ ಒಂದು ಸಣ್ಣ ಒಂದು ತೋಡು, ಒಂದು ಸಣ್ಣ ಒಂದು ಚಿಕ್ಕ ನದಿ ಥರ ಒಂದು ಹೋಗ್ತಾ ಇತ್ತು. ಅಲ್ಲೋಗ್ಬಿಟ್ಟು ನೀರು ತಗೊಬನ್ನಿ ಕುಡಿಯೋಕ್ಕೆ ಅಂತ ಆಯಿತು. ಕೊನೆಗೆ ನಾನು ಮತ್ತು ನನ್ನ ಫ್ರೆಂಡು ಟಾರ್ಚ್ ಹಾಕ್ಕೊಂಡು ಅದೇ ಮಧ್ಯರಾತ್ರಿ ಒಂದು 10 o'clock ಡೀಪ್ ಫಾರೆಸ್ಟಲ್ಲಿ ದಾರಿನೇ ಇಲ್ಲ, ಬರೀ 2 ಲೀಟ್ರ್ ಬಾಟ್ಲಿಗೋಸ್ಕರ ಕೆಳಗೆ ಬಂದು ರಿಟರ್ನ್ ಹೋಗಿದ್ದೀವಿ. ಬರೀ 2 ಲೀಟ್ರ್ 2 ಬಾಟ್ಲ್ ನೀರಿಗೋಸ್ಕರ. ಅರ್ಥ ಆಯ್ತಾ. ಆಮೇಲೆ ಏನಾಯಿತು ಗೊತ್ತಾ, ರಾತ್ರಿ ಮಲ್ಕೊಂಡಿದ್ವಿ. ನಾನು ಮಲಗಿರೋತ್ತಿಗೆ ನಂದು ಕೆಳಗೆಲ್ಲ ನೀರು ಹೋಗ್ತಿದೆ. ಆ ಡೆಕೆತ್ಲ ಒಂದು ಟೆಂಟ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ವಾಟರ್ ಬ್ಯಾಗ್ ಮೇಲೆ ಮಲಗಿದ ಫೀಲಿಂಗ್ ಏನು ಅಂತಂದರೆ, ಪಕ್ಕದಲ್ಲೆಲ್ಲ ನೀರು ಜೋರಾಗಿ ಹರ್ಕೊಂಡು ಹೋಗ್ತಾ ಇದೆ, ನಾನು ಮಲಗಿದ್ದೀನಿ, ನಂಗೆ ಒಂದು ಹನಿನೂ ನೀರು ತಾಗಿಲ್ಲ. ಓಕೆನಾ. ಸೊ ಇದು ಬಂದು ಅದೊಂದು ಸ್ಟೋರಿ. ಅಲ್ಲಿ ಗಂಟ ನನ್ನ ಪ್ರಕಾರ ಇಲ್ಲಿ ಗಂಟ ಯಾರೂ ಮಾಡಿಲ್ಲ ಕಾಣ್ತಿದೆ ಆ ಒಂದು ಬೆಟ್ಟಕ್ಕೆ ಟ್ರೆಕ್ಕಿಂಗು. ಸೊ ಅಲ್ಲಿ ತುಂಬ ಟ್ರೈಬ್ಸ್ ಜನ ಎಲ್ಲ ಇದ್ದಾರೆ. ಅಲ್ಲಿದು ಒಂದು ಟ್ರೈಬ್ ಜನ ಎಲ್ಲ ಅಲ್ಲಿ ಇದ್ದಾರೆ, ವಾಸ ಇದ್ದಾರೆ. ಬಟ್ ಅವರು ಬೇರೆ ಕಡೆಯಿಂದ ಓಡಾಡ್ತಾರೆ ಅವರು. ಸೊ ಗೆಳೆಯರೆ, ನೋಡಿದ್ರಲ್ಲ, ಇದು ಬಂದು ನನ್ನ ಒಂದು ಸಣ್ಣ ವ್ಲಾಗು. ಸೊ
ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.